SSCGD ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮ್ಮ ಅಪ್ಲಿಕೇಶನ್ ವೆರಿಫೈ ಆಗಿದೆನೋ ಇಲ್ಲೋ, ಯಾವ ರೀತಿ ಅದನ್ನೆಲ್ಲ ಚೆಕ್ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಈಗ ನೀವು ನೆಕ್ಸ್ಟ್ ಮೊದಲು ಲಾಗಿನ್ ಆದ ತಕ್ಷಣ ನಿಮಗೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ ನಿಮ್ಮ ಅಪ್ಲಿಕೇಶನ್ದು. ಸೊ ಈ ರೀತಿ ಓಪನ್ ಹಾಕಿದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು. ಈಗ ನೀವು ರೀಸೆಂಟಾಗಿ ಇದಕ್ಕೆ ಹಾಕಿದ್ರೆ ಎಲ್ಲರೂ ಈ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಇದರಲ್ಲಿ ನಿಮಗೆ ಅಪ್ಲಿಕೇಶನ್ ಸ್ಟೇಟಸಲ್ಲಿ ಅಂದರೆ ನೀವೊಂದು ಹಾಕಿರುವಂಥ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಈ ರೀತಿ ಶೋ ಆಗುತ್ತೆ, ಏನೋ ಕಂಟೆಂಟ್ಸ್ ನಾಟ್ ವೆರಿಫೈಡ್ ಅಂತೇಳಿ. ಸೊ ಈ ರೀತಿ ಓಪನ್ ಆದಾಗ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ, ನಮ್ಮೊಂದು ಅಪ್ಲಿಕೇಶನ್ ಸಬ್ಮಿಟ್ ಆಗಿಲ್ಲ, ರಿಜೆಕ್ಟ್ ಆಗುತ್ತೆ ಅಂತ. ನೋಡಿ, ಇದು ಯಾವ ರೀತಿಯಾದ ಒಂದು ರಿಜೆಕ್ಟ್ ಆಗಲ್ಲ. ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ನ ಓಪನ್ ಮಾಡಿ. ಸೊ ಇಲ್ಲಿ ಬಂದುಬಿಟ್ಟು ನೀವು ಅಪ್ಲಿಕೇಶನ್ ಸ್ಟೇಟಸ್ ಅಂತ ಕಾಣ್ತಿದೆ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದ ಒಂದು ಫೇಜ್ ಓಪನ್ ಆಗುತ್ತೆ ಸರ್. ಇದು ಓಪನ್ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ರಿಜಿಸ್ಟ್ರೇಷನ್ ಸ್ಟೇಟಸ್ ಬಂದುಬಿಟ್ಟು ಕಂಪ್ಲೀಟ್ ಅಂತಿದೆ, ಫೋಟೋಗ್ರಾಫ್ ಅಪ್ಲೋಡ್ ಅಂತ ಇದೆ, ಹಾಗೆ ಫಾರಮ್ ಅಪ್ಲೈ ಮಾಡಿದೆ ಅದು ಕಂಪ್ಲೀಟ್ ಇದೆ, ಪೇಮೆಂಟ್ ಕೂಡ ಕಂಪ್ಲೀಟ್ ಇದೆ, ಹಾಗೆ ಅಪ್ಲಿಕೇಶನ್ ರಿಸೀವ್ಡ್ ಕೂಡ ಆಗಿದೆ ನಿಮ್ಮದು. ನೋಡ್ತಾ ಇರ್ಬೋದು ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಎಲ್ಲದು ಓಕೆ ಆಗಿದೆ, ರಿಸೀವ್ಡ್ ಆಗಿದೆ. ಬಟ್ ಇಲ್ಲಿ ಏನಂತಿದೆ ನಾಟ್ ವೆರಿಫೈಡ್ ಅಂತ ಶೋ ಆಗ್ತಿದೆ. ಇಲ್ಲಿ ನೋಡಿ ನಾಟ್ ವೆರಿಫೈಡ್ ಇದು ಬಂದುಬಿಟ್ಟು ಏನಕ್ಕೆ ಆಗ್ತಿಲ್ಲ ಅಂತಂದರೆ ತುಂಬ ಅಪ್ಲಿಕೇಶನ್ಗಳು ಬಿದ್ದಿರೋದ್ರಿಂದ ಹಾಕಿರೋದ್ರಿಂದ ಸ್ವಲ್ಪ ಲೇಟ್ ಪ್ರೊಸೆಸ್ ಆಗುತ್ತೆ. SSCGD ಬೋರ್ಡ್ ಕಡೆಯಿಂದ ಇದು ನಿಮ್ಮ ಅಪ್ಲಿಕೇಶನ್ನ ವೆರಿಫೈ ಮಾಡ್ತಾರೆ, ಓಕೆನಾ ಇಲ್ವೋ ಅಂತೇಳಿ ಚೆಕ್ ಮಾಡ್ತಾರೆ. ಇಲ್ಲಿ ನೋಡಿ ನಿಮ್ಮ ಒಂದು ಫೋಟೋ ಕರೆಕ್ಟಾಗಿದ್ದರೆ ನಿಮಗೆ ಕಾನ್ಫಿಡೆಂಟ್ ಇದನ್ನು ನೀವು ಕರೆಕ್ಟಾಗಿ ಹಾಕಿದ್ದೀರಾ, ಸೈಜ್ ಮತ್ತು ಹಾಗೆ ಸಿಗ್ನೇಚರ್ ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ರೆ ನಿಮ್ಮದೊಂದು ಪಕ್ಕ ಅದೇ ಆಗುತ್ತೆ. ಸೊ ಅಪ್ಲಿಕೇಶನ್ ಫಾರ್ಮ್ ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಮಿಸ್ಟೇಕ್ ಆಗಿದ್ರೆ ರಿಜೆಕ್ಟ್ ಆಗುತ್ತೆ. ಏನು ಮಿಸ್ಟೇಕ್ ಮಾಡಿಲ್ಲ, ನಾವು ಕರೆಕ್ಟಾಗಿ ಹಾಕಿದ್ದೀನಿ ಅಂದರೆ ಸೊ ನಿಮ್ಮ ಅಪ್ಲಿಕೇಶನ್ ಓಕೆ ಆಗುತ್ತೆ. ಅದಾದ ನಂತರ ನೋಡಿ ರಿಜಿಸ್ಟ್ರೇಷನ್ ಸ್ಟೇಟಸ್, ಇದು ನೀವು ಒಂದು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ರಿಜಿಸ್ಟ್ರೇಷನ್ ಮಾಡ್ತಿರಲ್ಲ ಅವಾಗಲೇ ಓಕೆ ಆಗಿರುತ್ತೆ, ಇದರದ್ದೇನು ನಿಮಗೆ ಟೆನ್ಷನ್ ಬೇಕಾಗಿಲ್ಲ. ಹಾಗೆ ಅಪ್ಲಿಕೇಶನ್ ಸ್ಟೇಟಸ್ ಇವೆಲ್ಲ ಓಕೆ ಆದಮೇಲೆ ಇದು ವೆರಿಫೈಡ್ ಅಕ್ಸೆಪ್ಟ್ ಅಂತ ಬಂದೇ ಬರುತ್ತೆ. ಸೊ ಇದು ಯಾವುದೇ ಒಂದು ನಿಮಗೆ ಒಂದು ತಲೆಯಲ್ಲಿ ಗೊಂದಲ ಇಟ್ಕೊಳಕ್ಕೆ ಹೋಗಬೇಡಿ, ಇದ್ರ ಬಗ್ಗೆ ಜಾಸ್ತಿ ಗಮನ ಕೊಡೋಕೆ ಹೋಗಬೇಡಿ, ಅಷ್ಟು ಅಬ್ಸರ್ವ್ ಮಾಡಿರಿ ನಂದು ಓಕೆ ಇದನ್ನ ಇಲ್ಲ ಅಂತೇಳಿ ನಿಮ್ಮ ಒಂದು ಓದಿನ ಕಡೆ ಗಮನ ಕೊಡಿ. ಈಗ ನಿಮಗೆ ನೆಕ್ಸ್ಟ್ ಹೇಳ್ತೀನಿ ನೋಡಿ, ಪೇಮೆಂಟ್ ಸ್ಟೇಟಸ್ ಬಂದುಬಿಟ್ಟು ಕಂಪ್ಲೀಟ್. ಸೊ ಈ ಯಾರ್ದು ಕಂಪ್ಲೀಟ್ ಆಗಿದೆನೋ ಅವ್ರ ಅಪ್ಲಿಕೇಶನ್ 99% ಓಕೆ ಆಗಿದೆ ಅಂತಲೇ ಅರ್ಥ. ಯಾರ್ದು ಇಲ್ಲಿ ಇನ್ಕಂಪ್ಲೀಟ್ ಅಂತ ಬಂದಿದ್ದೀನೋ ಅವರಿಗೆ ಹೇಳ್ತೀನಿ ನೆಕ್ಸ್ಟ್ ಏನು ಮಾಡ್ಬೇಕಂತೇಳಿ. ಸೊ ನೋಡಿ ಈಗ ಅರ್ಥ ಆಯಿತು, ನಿಮ್ಮ ಅಪ್ಲಿಕೇಶನ್ ಆಲ್ಮೋಸ್ಟ್ ಎಲ್ರಿಗೂ ಇದೇ ಥರ ಅಪ್ಲಿಕೇಶನ್ ಸ್ಟೇಟಸ್ ಬರುತ್ತೆ. ಇದ್ರ ಬಗ್ಗೆ ನೀವು ತಲೆ ಕೆಡ್ಸೋಕ್ಕೆ ಹೋಗಬೇಡಿ. ಕಂಟೆಂಟ್ಸ್ ನಾಟ್ ವೆರಿಫೈಡ್ ನಿಮಗೆ ಪಕ್ಕ ಇದೆ ತಾನೆ, ನನ್ನ ಫೋಟೋ ಮತ್ತು ನನ್ನ ಸಿಗ್ನೇಚರ್ ನಾನು ಕರೆಕ್ಟ್ ಹಾಕಿದ್ದೀನಿ ಅಂತ. ಸೊ ನಿಮ್ಮ ಅಪ್ಲಿಕೇಶನ್ ಓಕೆ ಆದಂಗೆ ಈಗ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಕಂಟೆಂಟ್ಸ್ ನಾಟ್ ವೆರಿಫೈಡ್ ಅಂತೇಳಿ ಇಲ್ಲಿ ನಾಟ್ ಇನ್ಕಂಪ್ಲೀಟ್ ಅಂತ ಬಂದಿರುತ್ತೆ, ಅಪ್ಲಿಕೇಶನ್ ಇನ್ಕಂಪ್ಲೀಟ್. ಸೊ ಇನ್ಕಂಪ್ಲೀಟ್ ಅಂತ ಬಂದರೆ ನೀವು ಮಾಡಬೇಕಾಗಿದ್ದು ಏನು ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸಲ್ಲೇ ಅದು ಗೊತ್ತಾಗುತ್ತೆ ನಿಮ್ಮ ಅಪ್ಲಿಕೇಶನ್. ಸೊ ನಿಮ್ಮ ಒಂದು ಪೇಮೆಂಟ್ ಆಗಿರಲ್ಲ. ಸೊ ಪೇಮೆಂಟ್ ಸಕ್ಸಸ್ ಆಗಿರುತ್ತೆ ಅಥವಾ ಫೇಲ್ ಆಗಿರುತ್ತೆ, ಅದನ್ನ ನೀವು ಯಾವ ರೀತಿ ಮಾಡ್ಕೋಬೇಕಂತಂದ್ರೆ ಸೊ ಇಲ್ಲಿ ನೋಡಿ ನೀವು ಬಂದುಬಿಟ್ಟು ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತಿದೆ, ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಮೇಲ್ಗಡೆ ಒಂದು ನೋಟಿಫಿಕೇಶನ್ ಬರುತ್ತೆ, ಪೇಮೆಂಟ್ ಸಕ್ಸಸ್ಫುಲ್ ಡನ್ ಅಂತೇಳಿ. ಅಕಸ್ಮಾತ್ ಆ ಥರ ಬಂದಿದ್ರೆ ಮತ್ತೆ ವಾಪಸ್ ನೀವು ಏನು ಮಾಡಬೇಕು, ವಾಪಸ್ ನೀವು ಡಬಲ್ ವೆರಿಫಿಕೇಷನ್ಗೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ನ ಓಕೆ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ನಿಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ. ಸೊ ರಿಸೀವ್ ಅವರಿಗೆ ಓಕೆ ಆಗುತ್ತೆ, ಅವ್ರು ವೆರಿಫೈ ಮಾಡಬೇಕಾದ್ರೆ ಎಲ್ಲ ಓಕೆ ಇದ್ದರೆ ನಿಮ್ಮ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗುತ್ತೆ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸೋಕ್ಕೆ ಹೋಗಬೇಡಿ. ಸೊ 30ನೇ ತಾರೀಕು ಆದಮೇಲೆ ಅಂದರೆ ಅಪ್ಲಿಕೇಶನ್ ಕ್ಲೋಸ್ ಆದಮೇಲೆ 31ನೇ ತಾರೀಕು ಆದಮೇಲೆ ನಿಮಗೆ ಎರರ್ ಬರುತ್ತೆ, ಯಾರ್ದು ರಿಜೆಕ್ಟ್ ಆಗಿರುತ್ತೋ ಇಲ್ಲಿ ನೋಡಿ ಕಂಟೆಂಟ್ಸ್ ನಾಟ್ ವೆರಿಫೈಡ್, ಇದೇನು ಬರುತ್ತೆ ಅಕ್ಸೆಪ್ಟ್ ಅಂತ ಬರುತ್ತೆ. ಅಕಸ್ಮಾತ್ ಆಗಿ ಯಾರಿಗಾದರೂ ಫೋಟೋ ಸಿಗ್ನೇಚರ್ ನಾಟ್ ಅಕ್ಸೆಪ್ಟಬಲ್ ಅಂತ ಬಂದರೆ ನಿಮಗೆ 2ನೇ ತಾರೀಕಿಂದ 4ನೇ ತಾರೀಕುವರೆಗೂ ಅವಕಾಶ ಇರುತ್ತೆ. ಜನವರಿ ಅಂದರೆ 2024 ಜನವರಿ ಅಂದರೆ ಮುಂದಿನ ತಿಂಗಳಲ್ಲಿ ನಿಮಗೆ ಟೈಮ್ ಇರುತ್ತೆ. ಆಗ ನೀವು ಮತ್ತೆ ಫೋಟೋ ಸಿಗ್ನೇಚರ್ನ ವಾಪಸ್ ಅಪ್ಲೋಡ್ ಮಾಡಿಬಿಟ್ಟು ನಿಮ್ಮೊಂದು ಅಪ್ಲಿಕೇಶನ್ನ ರೀಸಬ್ಮಿಟ್ ಮಾಡ್ಬೋದು. ಆಗ ಅಪ್ಲಿಕೇಶನ್ ನಿಮ್ಮ ಸಕ್ಸಸ್ಫುಲ್ ಆಗಿ ನಿಮಗೆ ಅಡ್ಮಿಟ್ ಕಾರ್ಡ್ ಬರುತ್ತೆ. ಇದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸೋಕ್ಕೆ ಹೋಗಬೇಡಿ. ಮುಂದಿನ ದಿನಗಳಲ್ಲಿ ಕಾಯ್ತಾ ಇರಿ, ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ನ ನೋಡ್ತಾ ಇರಿ, ಅಕ್ಸೆಪ್ಟ್ ಆಗಿದೆನೋ ಅಥವಾ ನಾಟ್ ಅಕ್ಸೆಪ್ಟೆಡ್ ಆಗಿದೆನೋ ಅಂತೇಳಿ. ಯಾವ್ದು ನಾಟ್ ಅಕ್ಸೆಪ್ಟೆಡ್ ಆಗಿರುತ್ತೋ ಅದಕ್ಕೆ ನಿಮಗೆ 2ರಿಂದ 3ನೇ ತಾರೀಕು ಒಳಗಡೆ ನೀವು ಇದನ್ನು ಕಂಪ್ಲೀಟಾಗಿ ಮಾಡ್ಕೋಬೋದು. ಇಲ್ಲಿ ನೋಡಿ ಅಪ್ಲೈ ಫಾರಮಲ್ಲಿ ಏನಾದರೂ ತಪ್ಪು ಬಂದಿದ್ರೆ, ನೀವು ಪ್ಲೇಸ್ಮೆಂಟ್ ಕೊಟ್ಟಿರೋದು ಅಥವಾ ನೀವೇನಾದರೂ ತಪ್ಪಾಗಿ ಇನ್ ಸರ್ವಿಸ್ ಏನಾದರೂ ಒಂದು ಮಿಸ್ಟೇಕ್ ಮಾಡಿರ್ತಾನೆ, ಅಪ್ಲಿಕೇಶನ್ ಸಹ ಇದೇನು ನಾಟ್ ವೆರಿಫೈ ಅಂತ ಬಂದಿದ್ರೆ ನೀವು ಒಂದು ಸ್ವಲ್ಪ ಚೆನ್ನಾಗಿ ಅಪ್ಲಿಕೇಶನ್ ಇನ್ನೊಂದು ಸತಿ ರೀಎಡಿಟಲ್ಲಿ ನಿಮಗೆ ಎಡಿಟ್ ಮಾಡೋಕ್ಕೆ ಆಪ್ಷನ್ ಸಿಗುತ್ತಲ್ವ, ಆಗ ಸರಿಯಾಗಿ ಅಪ್ಲೈ ಮಾಡಿ ಸ್ವಲ್ಪ ಪಿನ್ ಕೋಡ್ ಎಲ್ಲ ನಿಮ್ಮ ಅಡ್ರೆಸ್ನೆಲ್ಲ ಆಮೇಲೆ ಓಕೆ ಅದೇ ಆಗುತ್ತೆ. ಬೆಸ್ಟ್ ಆಫ್ ಲಕ್.